ನಮಸ್ಕಾರ. ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು ಮಾಡಿ ಆಮೇಲೆ ಪುಳಿಯೋಗರೆ ಕಲಿಸ್ತೀನಿ. ಬಹುಶಃ ಪುಳಿಯೋಗರೆ ಇಷ್ಟ ಇಲ್ಲ ಅನ್ನೋರು ಬಹಳ ಕಡಿಮೆ. ಇದೇ ಪುಳಿಯೋಗರೆ ದೇವಸ್ಥಾನದ ಪ್ರಸಾದದ ರೂಪದಲ್ಲಿ ಸಿಕ್ಕರಂತೂ ಅದರ ರುಚಿ ಮಾತುಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಇಂಥ ಪುಳಿಯೋಗರೆನ ಇವತ್ತು ಸುಲಭವಾಗಿ ಹೇಗೆ ಮಾಡಬಹುದು ಅಂತ ನೋಡೋಣ. ನಾನಿಲ್ಲಿ ಒಂದು 150 ಗ್ರಾಮ್ನಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಪುಳಿಯೋಗರೆ ಬಣ್ಣ ಹುಣಸೆ ಹಣ್ಣಿನ ಬಣ್ಣದ ಮೇಲೆ ಹೋಗುತ್ತೆ. ಕಪ್ಪು ಹುಣಸೆ ಹಣ್ಣು ತೊಗೊಂಡ್ರೆ ಪುಳಿಯೋಗರೆ ಬಣ್ಣನೂ ಗಾಢವಾಗಿ ಬರುತ್ತೆ. ಮೊದಲು ಹುಣಸೆ ಹಣ್ಣನ್ನು ಉಗುರು ಬೆಚ್ಚಗಿರೋ ನೀರಿನಲ್ಲಿ ಹಾಕಿ ನೆನೆಸ್ಕೊಳ್ಬೇಕು. ತಣ್ಣೀರಿನಲ್ಲಿ ಹಾಕಿ ನೆನೆಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕಾಗತ್ತೆ ಅಷ್ಟೇ. ಈಗ ಪುಳಿಯೋಗರೆಗೆ ಬೇಕಾದ ಮಸಾಲೆ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಬಿಳಿ ಎಳ್ಳು, ಕೆಲವರು ಕರಿ ಎಳ್ಳಲ್ಲೂ ಮಾಡೋದುಂಟು, ಜೀರಿಗೆ 1 ಚಮಚ, ಮೆಂತ್ಯ 1/4 ಚಮಚ, ಸಾಸಿವೆ 1/4 ಚಮಚ, ಕಾಳುಮೆಣಸು 1/4 ಚಮಚ, ಮತ್ತೆ ಒಣ ಕೊಬ್ಬರಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ತೆಳ್ಳಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಕರಿಬೇವು 2 ಎಸಳು ತಗೊಂಡಿದ್ದೀನಿ. ಈಗ ಎಲ್ಲ ಪದಾರ್ಥಗಳನ್ನು ಬಾಣಲೆಗೆ ಹಾಕಿ ಹುರಿತಿದ್ದೀನಿ. ನಾ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹುರಿತಾ ಇರೋದ್ರಿಂದ ಅತಿ ಸಣ್ಣ ಉರಿನಲ್ಲಿ ಹುರಿತೀನಿ. ಬೇಕಾದರೆ ನೀವು ಎಲ್ಲ ಪದಾರ್ಥಗಳನ್ನು ಬೇರೆ ಬೇರೆಯಾಗಿನೂ ಹುರ್ಕೊಳ್ಬಹುದು. ನೋಡಿ, ಪುಳಿಯೋಗರೆನ ಬೇರೆ ಬೇರೆ ರೀತಿಗಳಲ್ಲಿ ಮಾಡಬಹುದು. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಒಂದು 3/4 ಹುರಿದಾದ್ಮೇಲೆ ಈಗ ಮೆಣಸಿನ್ಕಾಯಿ ಹಾಕಬೇಕು. ನಾನೊಂದು 4 ಗುಂಟೂರು ಮೆಣಸಿನ್ಕಾಯಿ, ಒಂದು 15ರಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕು, ಬಣ್ಣ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಮೆಣಸಿನ್ಕಾಯಿನೂ ಹಾಕಿ ಸಣ್ಣ ಉರಿನಲ್ಲಿ ಗರಿ ಆಗೋವರೆಗೂ ಹುರ್ಕೊಳ್ಬೇಕು. ಈ ರೀತಿ ಗೊಜ್ಜು ಮಾಡಿಟ್ಕೊಂಡ್ರೆ ಸಾಕಷ್ಟು ದಿನಗಳವರೆಗೂ ಇರುತ್ತೆ. ಬೇಕಾದಾಗ ಪುಳಿಯೋಗರೆ ಕಲಿಸ್ಕೊಂಡ್ಬಿಡಬಹುದು. ಸಾಕಷ್ಟು ಜನ ವ್ಯೂವರ್ಸು ನನಗೆ ಪುಳಿಯೋಗರೆ ಗೊಜ್ಜು ಮಾಡಿ ಅಂತ ಕೇಳಿದರು, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಗರಿ ಆಗಿದೆ. ಈಗ ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಇಂಗಿನ ಘಮ ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಕೈ ಆಡಿಸಿ ಆರಕ್ಕೆ ಬಿಡ್ತೀನಿ. ಈಗ ಹುಣಸೆ ಹಣ್ಣು ಚೆನ್ನಾಗಿ ನೆಂದು ಮೆತ್ತಗಾಗಿದೆ. ಚೆನ್ನಾಗಿ ಹುಣಸೆ ಹಣ್ಣನ್ನು ಹಿಚ್ಕಿ ಹಣ್ಣಿನ ರಸ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ. ಎಣ್ಣೆ ನಮ್ಮ ಗೊಜ್ಜಿಗೆ ಪ್ರಿಸರ್ವೇಟಿವ್ ಆಗುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತೆ ಇಂಗನ್ನು ಹಾಕ್ತೀನಿ. ಕರಿಬೇವು 1 ಎಸಳು. ಈಗ ಹುಣಸೆ ರಸ ಹಾಕ್ತೀನಿ. ನಾನಿಲ್ಲಿ ಗೊಜ್ಜು ಮಾಡೋ ಹಂತದಲ್ಲಿ ಕಡಲೆಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಯಾವುದನ್ನು ಹಾಕ್ತಾ ಇಲ್ಲ. ಮತ್ತು 2 ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಇದು ಕೂಡ ನಮ್ಮ ಗೊಜ್ಜಿಗೆ ಒಂದು ಪ್ರಿಸರ್ವೇಟಿವ್ ಆಗುತ್ತೆ. ಮತ್ತು ಬೆಲ್ಲ ಹಾಕ್ತೀನಿ. ಹುಣಸೆ ಹಣ್ಣು ಒಂದು ಮೀಡಿಯಂ ಗಾತ್ರದ ಮೂಸಂಬಿ ಸೈಜ್ನಷ್ಟು ಆಗಿತ್ತು. ಒಂದು 150 ಗ್ರಾಮ್ನಷ್ಟು ತೊಗೊಂಡಿದ್ನಲ್ಲ ಅದು. ಅದರ ಅರ್ಧದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಹುಣಸೆ ಹುಳಿನ ಹೊಡೆಯೋಕ್ಕೆ ಬೆಲ್ಲ ಹಾಕಲೇಬೇಕು. ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಇದು ಈಗ ಚೆನ್ನಾಗಿ ಕುದೀಲಿ. ನಾನು ಹುರಿದಿಟ್ಕೊಂಡಿರೋ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ. ನೀರು ಹಾಕಬಾರ್ದು, ಹಾಗೆ ಮಾಡ್ಕೊಳ್ಬೇಕು. ಈಗ ಗೊಜ್ಜು ಕುದಿ ಬಂದಿದೆ. ಬೆಲ್ಲ ಇನ್ನೂ ಕರಗಬೇಕು. ನೀವು ಬೇಕಾದರೆ ಬೆಲ್ಲ ಪುಡಿ ಮಾಡಿ ಹಾಕಿದ್ರೆ ಬೇಗ ಕರಗತ್ತೆ. ಈಗ ಗೊಜ್ಜಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯಕ್ಕೆ ಬಿಡಬೇಕು. ಈಗ ಒಂದು 10 ನಿಮಿಷನೇ ಚೆನ್ನಾಗಿ ಕುದಿಬೇಕಾಗತ್ತೆ. ಮೊದಲೇ ಒಂದು 5 ನಿಮಿಷ ಇದೆಲ್ಲ ಮಾಡ್ಕೊಳ್ಳುವಾಗ ಕುದ್ದಿರತ್ತೆ. ಈಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಒಟ್ಟು ಒಂದು 15ರಿಂದ 20 ನಿಮಿಷ ಅಂದಾಜು ಕುದಿಬೇಕಾಗತ್ತೆ. ಮಸಾಲೆನೂ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಕೈ ಆಡಿಸ್ತಾ ಇದ್ರೆ ಒಳ್ಳೆಯದು. ಒಂದು 10 ನಿಮಿಷ ಆಗುವಷ್ಟೊತ್ತಿಗೆ ನೋಡಿ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈ ರೀತಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂದ್ರೆ ಗೊಜ್ಜು ಆಗಿದೆ ಅಂತ ಅರ್ಥ. ಈಗ ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ. ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಒಂದು ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡಬಹುದು. ಈ ಪುಳಿಯೋಗರೆ ಗೊಜ್ಜು ಸಾಕಷ್ಟು ದಿನ ಇರುತ್ತೆ. ನಾನು ಗೊಜ್ಜು ಮಾಡೋ ಹೊತ್ತಿನಲ್ಲಿನೇ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ರೆ ಗೊಜ್ಜು ಕುದಿಯುವಾಗ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ನಾನು ಗೊಜ್ಜಿನ ಜೊತೆ ಇದು ಯಾವುದನ್ನು ಹಾಕಿಲ್ಲ. ಪುಳಿಯೋಗರೆ ಮಾಡ್ಬೇಕಾದ್ರೆ ಹಾಕ್ತೀನಿ. ಈಗ ಮಾಡಿಟ್ಕೊಂಡ ಗೊಜ್ಜನ್ನು ಉಪಯೋಗಿಸ್ಕೊಂಡು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಬಾಣಲೆಗೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕ್ತೀನಿ. ನಾನು ಈಗಾಗಲೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇವಾಗ ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ಮತ್ತೆ ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ. ಮತ್ತು ಇವಾಗ ಪುಳಿಯೋಗರೆ ಮಾಡುವಾಗ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಗರಿಗರಿಯಾಗಿರುತ್ತೆ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಿದ್ದೀನಿ. ಈಗ ಎಲ್ಲ ಸ್ವಲ್ಪ ಗರಿ ಆಗಲಿ. ಗರಿ ಆದಮೇಲೆ ಅರಿಶಿನ
ಮತ್ತು ಹಿಂಗೆ ಹಾಕ್ತೀನಿ. ಉರಿ ಕಡಿಮೆನೇ ಇರಲಿ. ಈಗ ಮಾಡಿಟ್ಕೊಂಡಿದ್ದ ಪುಳಿಯೋಗರೆ ಗೊಜ್ಜನ್ನ ನಾನೊಂದು 2 ಚಮಚ ಹಾಕ್ತಾಯಿದ್ದೀನಿ. ಉರಿ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆರಿಸ್ಬಿಡಬೇಕು. ಈಗ ಮಾಡಿಟ್ಕೊಂಡಿರೋ ಬಿಸಿ ಅನ್ನ ಹಾಕ್ತೀನಿ ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ನಿಧಾನವಾಗಿ ಕಲಿಸ್ಕೊಳ್ಬೇಕು. ಕೆಲವರು ಇದಕ್ಕೆ ಗೋಡಂಬಿನೂ ಹಾಕೋದುಂಟು. ನಾನು ಸಾಂಪ್ರದಾಯಿಕವಾಗಿ ಅಂತ ಹೇಳಿರೋದ್ರಿಂದ ಗೋಡಂಬಿ ಹಾಕ್ತಾ ಇಲ್ಲ. ಬಿಸಿ ಬಿಸಿಯಾದ ಪುಳಿಯೋಗರೆ ತಿಂತಾ ಇದ್ದರೆ ಆಹಾ ಬಲು ರುಚಿ. ನಿಮಗೆ ಈ ಪುಳಿಯೋಗರೆ ಗೊಜ್ಜು ಮಾಡೋ ವಿಧಾನ ಮತ್ತು ಪುಳಿಯೋಗರೆ ಎಲ್ಲನೂ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮಗೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.